ಹಾಯ್ ಆಲ್, ಸಂಗೀತ ಕಲರ್ಫುಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ನಾನಿವತ್ತು ಸೊಪ್ಪಲ್ಲೇ ಮಾಡ್ತಾಯಿದ್ದೀನಿ, ಅದರ ಜೊತೆಗೆ ಉಪ್ಸಾರು ಮಾಡ್ಕೊತಾ ಇದ್ದೀನಿ. ಸೊ ಈ ಸೊಪ್ಪಲ್ಲೆಗೆ ನಾನಿವತ್ತು 3 ಥರದ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ದಂಟು ಸೊಪ್ಪು, ಕೀರೆ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪು. ಸೊಪ್ಪು ನೋಡೋಕ್ಕೆ ಇಷ್ಟೊಂದು ಕಾಣುತ್ತೆ. ಸೊ ಇದು ಬೇಯಿಸಿ ಆದಮೇಲೆ ಇದರ ಅರ್ಧದಷ್ಟು ಸ್ವಲ್ಪ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಇಷ್ಟೊಂದು ತೊಗೊಂಡಿದ್ದೀನಿ. ಎಲ್ಲನೂ ಒಂದು 2 ಕಟ್ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದರೆ ಈ ಸೊಪ್ಪಲ್ಲೇ ಹಾಗೂ ಉಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕಾದಮೇಲೆ 1 ತಂಬಿಗೆ ಆಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ ತೊಗರಿಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಅದನ್ನ ಬೇಯಕ್ಕೆ ಬಿಡ್ತೀನಿ. ಸೊ ಅಷ್ಟರಲ್ಲಿ ನಾನು ತೊಳೆದಿಟ್ಕೊಂಡಿದ್ನಲ್ವ ಸೊಪ್ಪನ್ನು, ಸೊ ಅದನ್ನ ಹೆಚ್ಕೊತೀನಿ. ಸೊಪ್ಪಲ್ಲಿಗೆಲ್ಲ ನಾನು ಸ್ವಲ್ಪ ಚಿಕ್ಕದಾಗಿ ಸೊಪ್ಪನ್ನು ಹೆಚ್ಕೊತೀನಿ. ಸೊ ಈ ಚಿಕ್ಕದಾಗಿ ಹೆಚ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ 1 ಕುದಿ 2 ಕುದಿಗೆಲ್ಲ ಬೆಂದ್ಕೊಂಡು ಬಿಡುತ್ತೆ. ಆಮೇಲೆ ತಿನ್ನುವಾಗ್ಲೂ ಅಷ್ಟೇ ಗಂಟು ಗಂಟು ಥರ ದಪ್ಪ ದಪ್ಪ ಸಿಕ್ಕರೆ ಚೆನ್ನಾಗಿರೋದಿಲ್ಲ, ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೋಸ್ಕರ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಸಣ್ಣದಾಗೆ ಹೆಚ್ಕೊತೀನಿ. ಅದಾದಮೇಲೆ ಕುದೀತಾ ಇರುವ ಬೇಳೆಗೆ ನಾನು ಈ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚಿಕ್ಕದಾಗಿ ಇಷ್ಟೊಂದು ಸೊಪ್ಪಾಗಿದೆ. ನಾನು ಮೊದಲಿಗೆ ಏನು ಮಾಡ್ತೀನಿ ಅಂದರೆ ಅರ್ಧ ಬೆಂದಿರುತ್ತಲ್ವ ತೊಗರಿಬೇಳೆ, ನೀರೆಲ್ಲ ಕುದ್ದಿರುತ್ತೆ. ಸೊ ಅದಕ್ಕೆ ನಾನು ಸೊಪ್ಪನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಸೊ ಲಿಡ್ನ ಕ್ಲೋಸ್ ಮಾಡಿ 2-3 ನಿಮಿಷ ಹಂಗೆ ಬಿಟ್ಬಿಡ್ತೀನಿ. 2-3 ನಿಮಿಷ ಆದಮೇಲೆ ನಾನು ಲಿಡ್ನ ಓಪನ್ ಮಾಡ್ತೀನಿ. ಸೊ ನೋಡಿ ಸೊಪ್ಪು ಅಷ್ಟೊಂದು ಇರುತ್ತಲ್ವ, ಸೊ ಅದು ಬೆಂದು ಅಂದರೆ ಅರ್ಧಂಬರ್ಧ ಇದಾಗಿ ಸೊ ಅರ್ಧ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಬೇಳೆನೂ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆವಾಗ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಬೇಯಕ್ಕಿಡ್ತೀನಿ. ಒಂದು 2-3 ನಿಮಿಷಕ್ಕೆ ಸೊಪ್ಪೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಎಲ್ಲ ಸ್ಟ್ರೈನ್ ಮಾಡಿಕೊಂಡು ಒಗ್ಗರಣೆ ಕೊಡ್ತೀನಿ. ಸೊ ಸುಮಾರು ಜನ ವೀಕ್ಷಕರು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಸುಮಾರು ಜನ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಸೊಪ್ಪನ್ನು ಸ್ಟ್ರೈನ್ ಮಾಡಿಕೊಂಡು ಇದಕ್ಕೆ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ಕೊಟ್ಟು, ಸೊ ಇವಾಗ ಬೆಂದಿರುವಂಥ ಬೇಳೆಕಾಳು ಹಾಗೆ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸನ್ನು ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ಹುರಿದರ ಥರ ಮಾಡ್ತೀನಿ. ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಉಪ್ಪನ್ನು ನೋಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಅನಿಸಿದರೆ ಉಪ್ಪನ್ನು ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನನಗೆ ಈ ಪಲ್ಯನ ಮಾಡೋದು ಆಮೇಲೆ ಉಪ್ಸಾರನ್ನ ಮಾಡೋದನ್ನು ಹೇಳ್ಕೊಟ್ಟಿರೋದು ನಮ್ಮ ಮಾವನವರು. ತುಂಬ ಚೆನ್ನಾಗಿ ಎಲ್ಲ ಅಡುಗೆಗಳನ್ನೂ ಹೇಳ್ಕೊಡ್ತಾರೆ ಅವರು. ಸೊ ಇದಾದಮೇಲೆ ನೋಡಿ ಚೆನ್ನಾಗಿ ಪಲ್ಯ ಆಯಿತು. ಬೇಕಂದರೆ ನೀವು ಈ ಪಲ್ಯಗೆ ಸ್ವಲ್ಪ ಮೇಲ್ಗಡೆ ಹಸಿ ಕಾಯಿ ತುರಿನೂ ಹಾಕ್ಕೋಬೋದು. ಇವಾಗ ಸ್ಟ್ರೈನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಉಪ್ಸಾರು, ಸೊ ಅದೇ ಉಪ್ಸಾರು. ಬೇಕು ಅಂದರೆ ಈ ಉಪ್ಸಾರಿಗೆ ನೀವು ಒಗ್ಗರಣೆನೂ ಕೊಟ್ಕೋಬೋದು. ಸೊ ನಮಗೇನು ಒಗ್ಗರಣೆ ಕೊಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇದಕ್ಕೇ ನಾವು ಹಸಿಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡು ಮುದ್ದೆ ಜೊತೆ ತಿಂತೀವಿ ಅಷ್ಟೇ. ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊತೀವಿ ಅಷ್ಟೇ. ಇದು ಹಾಗೆ ಕುಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ನನ್ನ ವಿಡಿಯೋನ ಇವತ್ತು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೀಗೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.